ಕೃಷಿ ಕ್ಷೇತ್ರದಲ್ಲಿ ಅದನ್ನು ನಾನು ದೃಢಪಡಿಸಬೇಕಾಗ್ತದೆ. ನಾನೆಲ್ಲೋ ಒಂದು ಕಡೆ ತಪ್ಪಾಗಿ ನನ್ನನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ. ಅದಕ್ಕೆ ನಾನು ಇವತ್ತು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದೀನಿ. ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗೌರವಾಧಿಕಾರಿ ಕೂಡ ಅದು ಅರ್ಥ ಆಗಬೇಕು, ನಿಮಗೂ ಅರ್ಥ ಆಗಬೇಕು. ಬಹುಶಃ ನನಗೆ ಆ ಒಂದು ಪ್ರಯತ್ನದಿಂದ 217 ಪ್ರಾಥಮಿಕ ಸಹಕಾರ ಸಂಘಗಳಿತ್ತು, ಸಾಮಾನ್ಯ ಸಹಕಾರ ಸಂಘಗಳಿತ್ತು. ಎಲ್ಲರ ಸಹಕಾರದಿಂದ, ಸಚಿವರ ಆಶೀರ್ವಾದದಿಂದ ಆ ಒಂದು ಗ್ರಾಮಗಳಿಗೆ 217 ಗ್ರಾಮದಲ್ಲಿ ನಮ್ಮ ಪಕ್ಷದ ಮುಖಂಡರಿರ್ಬೋದು ಅಥವಾ ಕಾರ್ಯದರ್ಶಿ ಇರ್ಬೋದು, ಹೆಲ್ಪರ್ ಇರ್ಬೋದು, ಟೆಸ್ಟರ್ ಇರ್ಬೋದು, ಯಾರೇ ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಪಕ್ಷಾತೀತವಾಗಿ ನಾನು ಸುಮಾರು 217ಕ್ಕೆ 160 ಸೊಸೈಟಿಯಿಂದ ಪಕ್ಷದ ಪರವಾಗಿ ನಾನು ಒಂದು ಸೈಡ್ ಇಟ್ಟಿದ್ದೆ. ಬಹುಶಃ ನನಗೆ ಅಂಥ ಕೆಟ್ಟ ಬುದ್ಧಿ ಇದ್ದಿದ್ರೆ ನಾನು ಪ್ರಾಥಮಿಕ ಹಂತದಲ್ಲಿ ಅದನ್ನು ಮುಗಿಸ್ಕೊಂಡು ಬರ್ಬೋದಿತ್ತು. ಆ ಪ್ರಯತ್ನ ಮಾಡಲಿಲ್ಲ. ನಾನು ಪ್ರಾಮಾಣಿಕವಾಗಿ 160 ಸಹಕಾರ ಸಂಘಗಳನ್ನು ಪಕ್ಷದ ವತಿಯಿಂದ ಇಟ್ಟಾಗ ಅದು 3 ಭಾಗಗಳಾಗಿ ವಿಂಗಡಣೆ ಆಯಿತು. ಚಿಂತಾಮಣಿ ಕಸಬಾ ಅಂತ ಒಂದು, ಮತ್ತು ಏನು ಚೇಳೂರು ಕ್ಷೇತ್ರ ಅಂತ ಒಂದು, ಆ ಚೇಳೂರು ಕ್ಷೇತ್ರಕ್ಕೆ ಮುಂಗಾನಹಳ್ಳಿ ಮತ್ತು ಚಿಲಕಲ್ನೀರು ಈ ಭಾಗದ ಒಂದು ಹಳೆ ಮತದಾರ ಕ್ಷೇತ್ರ, ಹಳೆ ಒಂದು ನಮ್ಮ ಏನು ಹಿಂದೆ ಈ ಭಾಗಕ್ಕೆ ಸೇರಿತ್ತು ಚೇಳೂರು, ಚಿಲಕಲ್ನೀರು ಮತ್ತು ಮುಂಗಾನಹಳ್ಳಿ 2 ಸೇರಿತು. ಮತ್ತು ಚೇಳೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೆಲವೊಂದು ಹೊಸ ತಾಲೂಕು ಆದಮೇಲೆ ಆ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಂಘಗಳಿಗೆ ಸೇರಿತು. ಈ ಕಡೆ ಕಸಬಾ, ಈ ಕಡೆ ಕೈವಾರ, ಅಪ್ಪಾಜಿದುರ್ಗ ಸೇರಿತು. ಒಂದು 3 ಕ್ಷೇತ್ರ ಆಯಿತು. ಮತ್ತು ಒಂದು ಲೇಡಿ ಕ್ಷೇತ್ರ ಸಪ್ರೇಟ್ ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಚೇಳೂರು ಸೇರಿ ಒಂದು ಮಹಿಳಾ ಕ್ಷೇತ್ರ ಆಯಿತು. ಮಹಿಳಾ ಕ್ಷೇತ್ರದಲ್ಲೂ ಅಷ್ಟೇ ಸುಮಾರು 23 ಮಹಿಳಾ ಸಹಕಾರ ಸಂಘಗಳಿತ್ತು ನಮ್ಮ ತಾಲೂಕಲ್ಲಿ. ಅದರಲ್ಲಿ ಸುಮಾರು ಒಂದು 20 ಮಹಿಳಾ ಸಹಕಾರ ಸಂಘಗಳನ್ನು ನಮ್ಮ ಹಿಡಿತಲ್ಲೇ ಇಟ್ಕೊಂಡಿದ್ದೆ ನಾನು. ಬಹುಶಃ ನಮ್ಮ ಅಕ್ನವ್ರು ಗೊತ್ತು ಮತ್ತು ರವಿಚಂದ್ರ ರೆಡ್ಡಿವರೆಗೂ ಗೊತ್ತು. ಅದನ್ನು ಕೂಡ ನಾನು ಬಿಡಲಿಲ್ಲ. ಅದನ್ನು ಕೂಡ ನಮ್ಮ ಹಿಡಿತಕ್ಕೆ ತಗೋಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಬಹುಶಃ ನಿಮ್ಗೆ ಗೊತ್ತು, ಒಂದು ಗ್ರಾಮದಲ್ಲಿ ನಮ್ಮ ಹಿಡಿತ ಪ್ರಾಬಲ್ಯ ಇದ್ದಾಗ ಅಲ್ಲಿ ನಮ್ಮ ಪಕ್ಷದ ಪರವಾಗಿ ಏನು ಆಡಳಿತ ಮಂಡಳಿ ಬರ್ತದೆ. ಕೆಲವೊಂದು ಭಾಗಗಳಲ್ಲಿ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷ ಇದ್ದಾಗ ಅಲ್ಲಿ ಕೂಡ ಚುನಾವಣೆ ನಡೀತದೆ. ಆ ಚುನಾವಣೆಯನ್ನು ನಡೆಸಬೇಕಾದ್ರೆ ನಿಮ್ಗೆ ಗೊತ್ತು, ಇವತ್ತು ಯಾವ ರೀತಿ ಆರ್ಥಿಕವಾಗಿ ನಾವೆಲ್ಲ ಕೂಡ ಸಹಾಯ ಮಾಡಬೇಕು. ಯಾಕಂದರೆ ಇವತ್ತು ಆ ಭಾಗದಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು. ಆದರೆ ಯಾರೂ ಕೂಡ ನೇರವಾಗಿ ನಮ್ಮ ಮುಖಂಡರು ಹಣವನ್ನು ಹೊಂದಿಸಿ ಎಲೆಕ್ಷನ್ ಮಾಡೋಕ್ಕಾಗದೆ ನಾನು ಕೂಡ ಇವತ್ತು ಅದನ್ನು, ಏಕೆಂದರೆ ಪ್ರೆಸ್ ಅವರು ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲ ರೀತಿ ತನು ಮನ ಧನ ಎಲ್ಲ ಅರ್ಪಿಸಿ ನಾನಿವತ್ತು ಇಷ್ಟು ಒಂದು 160 ಸಹಕಾರ ಸಂಘಗಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದೆ. ಏನಿವತ್ತು ವಿಭಜನೆ ಆದಮೇಲೆ 3 ಕ್ಷೇತ್ರಗಳಾದಮೇಲೆ ಕೈವಾರ ಮತಕ್ಷೇತ್ರದಲ್ಲಿ 71 ಇತ್ತು. 71ರಲ್ಲಿ ನಮ್ಮದು 50 ಪಕ್ಷದ ಪರವಾಗಿ, 50 ಡೆಲಿಗೇಟ್ಸ್, 50 ಅಧ್ಯಕ್ಷ ನಮ್ಮ ಪರವಾಗಿತ್ತು, 21 ವಿರೋಧ ಪಕ್ಷ ಇತ್ತು. ಈ ಕಡೆ ಚೇಳೂರಲ್ಲಿ ಕೂಡ ನಮಗೂ ವಿರೋಧ ಪಕ್ಷದವರಿಗೆ ಸುಮಾರು 18 ಓಟುಗಳು ಡಿಫ್ರೆನ್ಸ್ ಇತ್ತು ಅಷ್ಟೇ. ಇದೆಲ್ಲ ಪ್ರಯತ್ನ ಮಾಡಿದ್ದೀವ ಇಲ್ಲ ನೀವೇ ಹೇಳಿ. ಇಷ್ಟು ಕಟ್ಟಬೇಕಾದ್ರೆ ಬಹುಶಃ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಮಹೇಶ್ಗೆ ಎಲ್ಲರಿಗೂ ಗೊತ್ತು. ಪ್ರತಿ ಹಂತದಲ್ಲೂ ಕೂಡ ನಾನು ಪ್ರತಿಯೊಬ್ಬ ಅಧಿಕಾರಿನ ಪ್ರತಿ ಹಂತದಲ್ಲೂ ಕೂಡ ಅವ್ರ ವಿಚಾರ ಮಾಡಿ ಯಾವ ರೀತಿ ಎಲೆಕ್ಷನ್ ಯಾವ ಬರುತ್ತೆ, ಯಾವ ರೀತಿ ಅದನ್ನು ನಮ್ಮ ಇಷ್ಟಕ್ಕೆ ತಗೋಬೇಕು ಅಂತ ಸಚಿವರಿಗೆ ಪ್ರತಿಯೊಂದು ಕೂಡ ಸೆಕೆಂಡ್ಗೂ ಪ್ರತಿ ಕ್ಷೇತ್ರದ ಪ್ರತಿ ಒಂದು ಸೊಸೈಟಿಯ ಆಗುವುಗಳನ್ನು ಅವರ ಗಮನಕ್ಕೆ ತಂದು, ನಾನೇ ವೈಯಕ್ತಿಕ ನಿರ್ಧಾರ ತಗೊಂಡಿರ ಅವರ ಒಂದು ಗಮನಕ್ಕೆ ತಂದು ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ 160 ಸಂಘಗಳನ್ನು ಕಟ್ಟಲಿಕ್ಕೆ ಎಲ್ಲರೂ ಸಹಕಾರದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಇವತ್ತು ನನ್ನ ಮೇಲೆ ರಾಜಕಾರಣ ಅಂದರೆ ಅಂದಮೇಲೆ ಪರ ವಿರೋಧ, ಶತ್ರು, ಹಿತಶತ್ರು ಎಲ್ಲ ನಮ್ಮ ಜೊತೆಲಿರ್ತಾರೆ. ಜೊತೆಲಿರ್ತಕ್ಕಂಥ ಶತ್ರುಗಳು ಇರ್ತಾರೆ, ಹಿತಶತ್ರುಗಳು ಇರ್ತಾರೆ. ಎಲ್ಲರೂ ನನ್ನನ್ನು ಮೆಚ್ಚೋರು ಇರ್ತಾರೆ, ಹೊಗಳೋರು ಇರ್ತಾರೆ, ತಿಗಳೋರು. ಎಲ್ಲರೂ ಕೂಡ ನಾನು ನೋಡ್ಕೊಂಡು 30 ವರ್ಷದಿಂದ ರಾಜಕಾರಣದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ನಾನು ಕೂಡ ಏನು ಸಲೀಸಾಗಿ ಬಂದಿಲ್ಲ. ಇಲ್ಲಿಗೆ ಭಾಳ ಕಷ್ಟ ಬಿದ್ದು, ಭಾಳ ಅವಮಾನಗಳನ್ನು ಬಿದ್ದು ಇವತ್ತು ನಾನು ಹಂತಕ್ಕೆ ಬಂದಿರೋದು. ಅದರಿಂದ ಇವತ್ತೇನು ನನಗೆ ಅಂಥ ಕೆಟ್ಟ ಬುದ್ಧಿ ಇದ್ದರೆ, ಕೆಟ್ಟ ಮನಸ್ಸಿದ್ದರೆ ನಾನು ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡ್ತಿದ್ದೆ ಸೋಲಿಸಿ, ನಾನು ಒಬ್ಬನೇ ಇರಬೇಕು ಅಂತ. ನಾನಿವತ್ತು ಏನು ನನ್ನ ಮೇಲೆ ಆಪಾದನೆ, ಬೇರೆ ಬೇರೆ ಆಪಾದನೆಗಳೆಲ್ಲ ಮಾಡಿದ್ರು ನನ್ನ ಮೇಲೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ, ಇವತ್ತೆಲ್ಲ ನಾಳೆ ಗೊತ್ತಾಗ್ತಾರೆ ಯಾರು ಇದರ ಹಿಂದೆ ಇದ್ದಾರೆ ಅಂತ. ನಾನು ಎಷ್ಟು ಇವತ್ತು ಕೈವಾರ ಕ್ಷೇತ್ರದಲ್ಲಿರ್ಬೋದು ಅಥವಾ ಚೇಳೂರು ಕ್ಷೇತ್ರದಲ್ಲಿ ಎಷ್ಟು ಜನ ಡೆಲಿಗೇಟ್ಸ್ನ ಮೀಟ್ ಮಾಡಿದ್ದೀನಿ, ಎಷ್ಟು ಅವರ ಕಾಲು ಕೈ ಇಟ್ಕೊಂಡು ಕೇಳ್ಕೊಂಡಿದ್ದೀನಿ ಅಂದರೆ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಯತ್ನ ಮಾಡಿ ಕೂಡ ಇವತ್ತು ನಮ್ಮ ಮೇಲೆ 2 ಸೋತಿರೋದ್ರಿಂದ ಹಲವಾರು ಆಪಾದನೆಗಳು ನಮ್ಮ ಮೇಲೆ ಬರ್ತದೆ. ತೊಂದರೆ ಇಲ್ಲ, ಪ್ರಾಮಾಣಿಕ ಪ್ರಯತ್ನ ಇವತ್ತೆಲ್ಲ ನಾಳೆ ನನ್ನ ಫಲ ಕೊಡ್ತಾ ಇದೆ. ಇವತ್ತು ಈ ಕ್ಷೇತ್ರ, ಶ್ರೀ ಕ್ಷೇತ್ರ ಈಶ್ವರ ಮತ್ತು ಅಯ್ಯಪ್ಪ ಸ್ವಾಮಿಯವರಿದ್ದಾರೆ, ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರಿದ್ದಾರೆ, ಮತ್ತು ಕೈಲಾಸಗಿರಿಯಲ್ಲಿ ಕೂಡ ಈಶ್ವರ ಇದ್ದಾನೆ. ನಾನು ಎಲ್ಲ ಒಂದು ಕಡೆ ತಪ್ಪು ಮಾಡಿದರೆ ಅನುಭವಿಸ್ತಿರ್ತೀನಿ. ಇಲ್ಲ ನನ್ನ ಮೇಲೆ ತಪ್ಪು ಹೇಳಿಕೆ ಅಥವಾ ತಪ್ಪಾಗಿ ಯಾರು ಅರ್ಥೈಸಿರ್ತಾರೋ, ಯಾರು ಕಿವಿ ಚುಚ್ಚಿರ್ತಾರೋ ನಾಯಕರಿಗೆ, ಅವ್ರು 100% ತಪ್ಪು ಅನುಭವಿಸ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ, ನಾನು ಒಬ್ಬ ಉಮೇದುವಾರ ಆದಮೇಲೆ ನನ್ನ ಪ್ರಯತ್ನ ಕೂಡ ಭಾಳ ಇರ್ತದೆ. ನನಗೆ 77 ಓಟುಗಳಲ್ಲಿ ಮತಗಳಲ್ಲಿ ಹೆಂಗೆ 72 ಬಂತು? ನನಗಿರ್ತಕ್ಕಂಥ ಕಮಿಟ್ಮೆಂಟು,
ನಾನು ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ವಿರೋಧ ಪಕ್ಷದವರಿಂದ ಎಲ್ಲರೂ ಕೂಡ ಹತ್ತು ಸತ್ತಿ ಮಾತಾಡಿದ್ದೀನಿ. ರಾಜಕಾರಣದಲ್ಲಿ ದುಡ್ಡು ಬೇರೆ ಒಂದು ಕಡೆ ಇರ್ಬೋದು, ವಿಶ್ವಾಸ ಬೇರೆ ಇರ್ಬೋದು, ನಾವು ಮಾಡಿರ್ತಕ್ಕಂಥ ಕೆಲಸ ಬೇರೆ ಇರ್ಬೋದು. ಆದರೆ ಪ್ರಾಮಾಣಿಕ ಪ್ರಯತ್ನ ಅನ್ನೋದು ನಾವು ನಿರಂತರವಾಗಿ ಯಾವುದೇ ಒಂದು ಚುನಾವಣೆಯಲ್ಲಿ ನಿಂತ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಬೆನ್ನಿಗೆ ಚೂರಿ ಹಾಕ್ತಕ್ಕಂಥವ್ರು ತಾಯಿ ಪಕ್ಕದಲ್ಲಿ ಮಲಗಿದವರು ಎರಡು ಒಂದೇ. ಯಾಕಂದ್ರೆ ನಾನು ಒಳ್ಳೆ ಕುಟುಂಬದಿಂದ ಬೆಳೆದು ಬಂದವರು. ಆಪಾದನೆ ಮಾಡೋದು ಭಾಳ ಈಸಿ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ನಾನು. ಹಿತಶತ್ರುಗಳ ಒಂದು ಕುಮ್ಮಕ್ಕಿಂದ ನನ್ನ ಮೇಲೆ ಬೇರೆ ಬೇರೆ ದೂರಗಳಲ್ಲಿ ಬಂದಿರತಕ್ಕಂಥ ಅವಕಾಶಗಳೆಲ್ಲ ತಪ್ಪಿಸ್ರು. ಆದರೆ ಇದು ಇವತ್ತು ಎಲ್ಲ ನಾಳೆ ನಾಯಕರಿಗೆ ಗೊತ್ತಾಗುತ್ತೆ, ಈಗಾಗಲೇ ಗೊತ್ತಾಗಿದೆ ಇದರ ಹಿಂದೆ ಯಾರಿದ್ದಾರೆ ಅಂತ. ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲ ಬಹುಶಃ ನನ್ನ ಮೇಲೆ ಮಾಡಿರ್ತಕ್ಕಂಥದ್ದು ಈಶ್ವರ ನಾನು ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸಲ್ಲ. ಇಲ್ಲ, ನನ್ನ ಮೇಲೆ ಮಾಡಿರ್ತಕ್ಕಂಥ ಯಾರು ಆಪಾದನೆ ಮಾಡಿ ಅವರಂತೂ ದೇವರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವರಂತೂ ಅನುಭವಿಸ್ಲೇಬೇಕಾಗ್ತದೆ. ರಾಜಕಾರಣದಲ್ಲಿ ಯಾರು ಕೂಡ ನಾನು ಮುಂದಿರ್ಬೋದು, ಇನ್ನೊಬ್ರು ಹಿಂದೆ ಇರ್ಬೋದು. ಆದರೆ ಜನ ಎಲ್ಲ ನೋಡ್ತಾ ಇರ್ತಾರೆ. ನನಗೆ ಬಂದಿರತಕ್ಕಂಥ ಮತಗಳಲ್ಲಿ ನನ್ನ ಭಾಗದಲ್ಲಿ ಕೂಡ 15 ವಿರೋಧ ಪಕ್ಷದ ಮತಗಳಿತ್ತು. ನನಗೇನು ಬಂತು, ಅವರೆಲ್ಲ ಓಟಕ್ಕೆ ಹೆಂಗಾಗ್ತದೆ ನನಗೆ? ನಾನು ಅವ್ರ ಹತ್ರ ರಾಜಕಾರಣ ಅಂದಮೇಲೆ ಕೇಳ್ಕೊಂಡಿದ್ದೀನಿ, ನಾನು ಕಾಲು ಹಿಡ್ಕೊಂಡಿದ್ದೀನಿ, ನಾನು ಅಭಿವೃದ್ಧಿ ವಿಚಾರ ಹೇಳಿದ್ದೀನಿ, ನೀವು ಮತ್ತೆ ಸಹಕಾರಿ ಆಗ್ತೀನಿ ಅಂತ ಕೂಡ ಹೇಳಿದ್ದೀನಿ ನಾನು. ಅದೇ ರೀತಿ ಕೂಡ ಯಾರು ಉಮೇದುವಾರ ನಿಂತಿರ್ತಾರೆ ಎರಡೇ ಕ್ಷೇತ್ರಗಳಲ್ಲಿ, ಅವರ ಒಂದು ಚಾಣಕ್ಯತನ ರಾಜಕಾರಣದಲ್ಲಿ ಅವರ ನಡೆ ಮತ್ತು ಅವರು ಯಾವ ರೀತಿ ಮತದಾರರನ್ನು ಒಲಿಸ್ಕೊಳ್ತಾರ ಅದೆಲ್ಲ ಕೂಡ ಅವರ ವ್ಯಕ್ತಿತ್ವದ ಮೇಲೆ ಇವತ್ತು ನಿರ್ಣಯ ಆಗ್ತದೆ. ಯಾರೋ ಒಬ್ಬರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಭಾಳ ತಪ್ಪು. ಇವತ್ತು 160 ಏನು ಮತದಾರರು ಇಲ್ಲೇ ಇದ್ದೀರಾ, ನನ್ನನ್ನು ಬೈತಿದ್ರು, ಪಬ್ಲಿಕಲ್ಲಿ ಹೇಳಿದ್ರು. ಇವನು 10 ವರ್ಷ ಸ್ವಾರ್ಥಕ್ಕಾಗಿ ನಮ್ಮ ಮನೆಯಲ್ಲೂ ಉಪಯೋಗಿಸ್ಕೊಂಡ. ಇವತ್ತು 217 ಸಹಕಾರ ಸಂಘಗಳಲ್ಲಿ ಯಾವುದೂ ಕೂಡ ಡಬ್ಬ ಖಾಲಿ ಮಾಡಿ ಹೋಗಿದ್ದಾರೆ, ಯಾವುದೋ ಪಕ್ಷದ ಪರವಾಗಿಲ್ಲ ಅಂತ ನನ್ನ ಮೇಲೆ ಆಪಾದನೆ ಆಗ್ತಿತ್ತು. 160 ಸಹಕಾರ ಸಂಘಗಳನ್ನು ನಾನು ಇವತ್ತಿಟ್ಟು ಅದನ್ನು ನಾನು 77 ಮತಗಳಲ್ಲಿ 77 ಮತಗಳನ್ನು ಗೆದ್ದು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಬಹುಮತ ಗೆಲ್ಲಿಸಿದ್ರೆ, ಇರ್ತಕ್ಕಂಥ 2 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿಗೆ ನಮ್ಮ ಪಕ್ಷದ ಪರವಾಗಿದ್ರು ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಯಾರು ತಪ್ಪು ಹೇಳಿ ನೀವೇ? ಹಣಕಾಸಿನ ಸಮಸ್ಯೆನೋ ಅಥವಾ ವೈಯಕ್ತಿಕವಾದಂಥ ಸಮಸ್ಯೆಗಳು ಅಥವಾ ಯಾರು ಅಲ್ಲಿ ಉಮೇದುವಾರಿಕೆಯನ್ನು ಪಡೆದಿದ್ರು ಅವರ ಒಂದು ನಿರ್ಲಕ್ಷ್ಯನೋ, ಹಲವಾರು ಕಾರಣಗಳಿದೆ. ಇವತ್ತು ನನ್ನ ಮೇಲೆ ಯಾವುದೇ ಒಬ್ಬ ಡೆಲಿಗೇಟು ಬಾಬು ನಮಗೆ ಈ ಥರ ಹೇಳಿದ್ದಾರೆ ಅನ್ಸುತ್ತೆ, ಆವತ್ತೇ ನಾನು ಈ ಒಂದು ರಾಜಕಾರಣಕ್ಕೆ ಮತ್ತು ನನ್ನ ಒಂದು ಏನು ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಕೂಡ ನನಗೆ ದೊಡ್ಡ ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೊಟ್ಟು ನನ್ನ ವೈಯಕ್ತಿಕವಾದ ಜೀವನವನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ಕೊಳ್ತೀನಿ. ಯಾಕೆಂದರೆ ಅದನ್ನು ನಾನು ಇವತ್ತೆಲ್ಲ ನಾಳೆ ಹೇಳಬೇಕಾಗ್ತದೆ, ಹೇಳಿದ್ದೀನಿ ಆಗಲೇ. ನಾನು ಇವತ್ತು ಕೂಡ ರೆಡಿ ಇದ್ದೀನಿ. ಯಾರೇ ನನ್ನ ಮೇಲೆ ಪ್ರೂವ್ ಮಾಡಿದ್ರು ಕೂಡ ಅವ್ರು ಪ್ರೂವ್ ಮಾಡಬೇಕಿರೋದು ಇಲ್ಲ ಕೈಲಾಸಗಿರಿಯಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಬಂದು ನಾನು ಹೂನಾರ ಹಾಕ್ಕೊಡ್ತೀನಿ. ಯಾರೇ ಇದ್ರೂ ಕೂಡ ನನ್ನ ಮೇಲೆ ಇಂಥ ಆಪಾದನೆ ಅಂತ ಪ್ರೂವ್ ಮಾಡಲಿ. ನಾನು ತಪ್ಪು ಮಾಡಿದರೆ ಬಹುಶಃ ನನಗೂ ನನ್ನ ಕುಟುಂಬಕ್ಕೂ ಆಗಬಾರ್ದ ತೊಂದರೆ ಆಗ್ತದೆ. ವೈಯಕ್ತಿಕವಾಗಿ ನನ್ನ ಮೇಲೆ ಮಾಡತಕ್ಕಂಥವ್ರಿಗೆ 100% ಅವ್ರ ಕುಟುಂಬ ಕೂಡ ಹಾಗೆ ಆಗ್ತದೆ. ನಾನು ಯಾವುದೇ ರೀತಿಯಾದ ತಪ್ಪು ನಿರ್ಧಾರವನ್ನು ನನ್ನ ರಾಜಕೀಯ ಜೀವನ ಇದುವರೆಗೂ ಕೂಡ ನಾನು ಮಾಡಿಲ್ಲ. ನಾನು ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ, ಯಾವುದೇ ಸಂಘ ಸಂಸ್ಥೆಯಲ್ಲಿದ್ದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ 3 ಅವಧಿಗೆ ನನ್ನ ನಿರ್ದೇಶನಾಗಿದೆ. ನಾನು ತಪ್ಪು ಮಾಡಿದರೆ ಇವತ್ತೆಲ್ಲ ನಾಳೆ ಯಾರೊಬ್ಬರು ನನ್ನ ಪ್ರಶ್ನೆ ಮಾಡ್ತಿದ್ರು. ನಾನು ನಿರ್ದೇಶನ ಆದಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡಿಕೊಂಡು ಬಂದಿರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದು. ಅದು ಇವತ್ತೆಲ್ಲ ನಾಳೆ ಗೊತ್ತಾಗ್ತಾಯಿದೆ, ಆಗಲಿ ತೊಂದರೆ ಇಲ್ಲ. ಬಹುಶಃ ಎಲ್ಲೊಂದು ಕಡೆ ನನ್ನ ನೋವಿನ ಒಂದು ಇದರಿಂದ ಇವತ್ತು ನಿಮ್ಮ ಮುಂದೆ ಇವತ್ತು ಲಕ್ಷ್ಮಣ ರೆಡ್ಡಿ ಅವ್ರನ್ನ ಹೇಳಿದ ಮೇಲೆ ಅದನ್ನು ಕನ್ಕ್ಲೂಡ್ ಅಂದರೆ ಅದನ್ನು ನಿಮ್ಮ ಮುಂದೆ ಹೇಳದೇ ಇದ್ದರೆ ನನ್ನ ಆತ್ಮಸಾಕ್ಷಿಗೆ ದ್ರೋಹ ಆಗ್ತಾಯಿದೆ ಅಂತ ಹೇಳ್ತಾ ಇವತ್ತು ಒಳ್ಳೆಯ ಸ್ಥಾನ ಇದೆ. ಇವತ್ತು ಈ ಕ್ಷೇತ್ರ ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ ದೇವರು. ನಾನು ಇವತ್ತು ತಪ್ಪು ಹೇಳಿದ್ರು ಕೂಡ ನಾನು ಅದನ್ನು ತೊಂದರೆ ತಿಳಬೇಕಾಗ್ತದೆ. ಅದರಿಂದ ಇವತ್ತು ಪ್ರೆಸ್ ಅವ್ರು ಇದ್ದಾರೆ, ಅವ್ರ ಎದುರುಗಡೆ ನೇರವಾಗಿ ಹೇಳ್ತಿದ್ದೀನಿ. ನಾನು ಯಾವತ್ತೂ ಕೂಡ ಎಲ್ಲಿ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾವುದೇ ಸಂಘದಲ್ಲಿದ್ದರೂ ಕೂಡ, ಯಾವುದೇ ಒಂದು ಸಮಸ್ಯೆಯಲ್ಲಿದ್ದರೂ ಕೂಡ ಇವತ್ತು ಕೂಡ ಏನು ಈ ಭಾಗಕ್ಕೆ ನನ್ನನ್ನು ನಿರ್ದೇಶನಕ್ಕೆ ಆಯ್ಕೆ ಮಾಡಿದಿರೋ ನಾನು ಇವತ್ತು ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡೋದು. ಎಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡೇ ಹೋಗೋದು. ನಾನು ನಿರ್ದೇಶಕನಾದ್ಮೇಲೆ ಎಲ್ಲ ಒಂದು ಸಂಘಗಳು ಕೂಡ ನನ್ನ ನಿರ್ದೇಶಕ. ಇವತ್ತು ಅವಕಾಶ ಕೊಟ್ಟ ಮೇಲೆ, ನಮಗೆ ಅಧಿಕಾರ ಕೊಟ್ಟ ಮೇಲೆ ಇವತ್ತು ನಮ್ಮ ಸಚಿವರು ಇದ್ದಾರೆ. ಇವತ್ತು ಅವರು ಪಕ್ಷದ ಮುಖಾಂತರ ಗೆದ್ದಿರ್ಬೋದು, ಆದರೆ ಇವತ್ತು ತಾಲೂಕಿಗೆಲ್ಲ ಇವತ್ತು ಅವರು ಸಚಿವರು ಮತ್ತು ಶಾಸಕರು, ಜಿಲ್ಲೆಗೆಲ್ಲ ಸಚಿವರು, ಈ ತಾಲೂಕಿಗೆ ಶಾಸಕರು ಮತ್ತು ಸಚಿವರು ಅಲ್ವಾ? ಆದರೂ ಕೂಡ ಇವತ್ತು ಹಲವಾರು ಗ್ರಾಮಗಳಲ್ಲಿ ಪರ ವಿರೋಧ ಎಲ್ಲ ಕಡೆ ಇದೆ. ಇವತ್ತು ಅವ್ರು ಕೆಲಸ ಮಾಡ್ತಿಲ್ವಾ? ವಿರೋಧ ಇರ್ತಕ್ಕಂಥ ಗ್ರಾಮಗಳಲ್ಲಿ ಚಿಂತಾಮಣಿಯಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ನೋಡಿಲ್ವ ನೀವು? ಎಷ್ಟು ದೊಡ್ಡ ಅಭಿವೃದ್ಧಿ ಮಾಡ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ಅವ್ರು ಗಮನಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು
ಆದರೂ ಕೂಡ ನಾವು ಯಾವುದೋ ಒಂದು ಆಸೆ ಆಮಿಷಕ್ಕೆ ಬಲಿಯಾಗಿ ಬರೀ ದುಡ್ಡುಗೋಸ್ಕರ, ಬರೀ ವೈಯಕ್ತಿಕ ಅಭಿಪ್ರಾಯಕ್ಕೋಸ್ಕರ ಇವರು ಅವ್ರ ಮೇಲೆ ಕೆಟ್ಟ ದೃಷ್ಟಿಯನ್ನ ಇವತ್ತು ಬೀರಿ ನಾವು ಅವ್ರನ್ನ ಮತ್ತೆ ಸೋಲಿಸಿದ್ರೆ ಅದು ನಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡ್ತಾ ಇದ್ದೀವಿ. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನೇ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸೀರೆಗಳು, ಕಾಟನ್ ಸೀರೆಗಳು ಹಾಗೂ ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ಕಾಟನ್ ಸೀರೆಗಳಿಗೆ 40%, ಸಿಲ್ಕ್ ಮಿಕ್ಸ್ ಸ್ಯಾರೀಸ್ಗಳಿಗೆ 40% ಡಿಸ್ಕೌಂಟ್, ಡೂಪಿಯನ್ ಸಿಲ್ಕ್ ಸ್ಯಾರೀಸ್ಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಬಸ್ ಡಿಪೋ ಹತ್ರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಅಪ್ ಟು 20K ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಆನ್ ಕ್ರೆಡಿಟ್ ಕಾರ್ಡ್ಸ್. ಬೈ ಪ್ರಾಡಕ್ಟ್ಸ್ ವರ್ತ್ 5,099 ಆರ್ ಮೋರ್ ಅಂಡ್ ರಿಸೀವ್ ಎ ಫ್ರೀ ಗಿಫ್ಟ್ ವರ್ತ್ ಅಪ್ ಟು 7,099. ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್ಸ್, ಏರ್ ಫ್ರೈಯರ್ಸ್, ಸೌಂಡ್ ಬಾರ್ಸ್ ಅಂಡ್ ಐರನ್ ಬಾಕ್ಸ್ ಆರ್ ಫ್ರೀ. ಏರ್ ಕಂಡೀಷನರ್ಸ್ 1 EMI ಆಫ್ ಇನ್ ಪೇಪರ್ ಫೈನಾನ್ಸ್. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ ಬೆಂಗಳೂರು ರಸ್ತೆ. ವಿವರಗಳಿಗೆ 8928952716ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491.